ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕೋರ್ಟ್ ಇವತ್ತು ಮತ್ತೊಮ್ಮೆ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಹೊರಡಿಸಿದೆ. ಆ ವಾದ ಪ್ರತಿವಾದವನ್ನು ಆಲಿಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಪರ ವಕೀಲರು ಅಲ್ಲಿ ಒಂದು ವಾದವನ್ನು ಮಂಡಿಸ್ತಾರೆ. ತುಂಬ ನೋವಲ್ಲಿದ್ದಾರೆ ಪವಿತ್ರ ಗೌಡ ಅಂತ ಹೇಳಿ ಅಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಹಾಗಾದರೆ ನಾವೊಂದು ಪ್ರಶ್ನೆ ಮಾಡ್ತೀವಿ, ಇವರ ಗ್ಯಾಂಗ್ಗೆ ಅವತ್ತು ಕರೆಂಟ್ ಶಾಕ್ ಕೊಟ್ಟು ವಿಲ ಅಂತ ಒದ್ದಾಡ್ತಾ ಇರ್ತಾನೆ, ಬೇಡ ಬಿಟ್ಬಿಡಿ ಅಂತೇಳಿ ಅಂಗಲ್ಲಾಚ್ತಾ ಇರ್ತಾನಲ್ಲ, ಆ ರೇಣುಕಾ ಸ್ವಾಮಿ ನೋಡಿದಾಗ ನಿಮಗೆ ಬೇಸರ ಆಗಲಿಲ್ವಾ? ಇವತ್ತು ರೇಣುಕಾ ಸ್ವಾಮಿ ಪತ್ನಿ ಗರ್ಭಿಣಿ, ಆ ಮಹಿಳೆ ಎಷ್ಟು ನೋವಲ್ಲಿದ್ದಾಳೆ ಅನ್ನೋದು ನಿಮ್ಗೆ ಕಣ್ಣಿಗೆ ಕಾಣಿಸ್ಲಿಲ್ವಾ? ರೇಣುಕಾ ಸ್ವಾಮಿ ತಾಯಿ ಪೋಷಕರು ಕಣ್ಣೀರಲ್ಲಿ ಕಾಲ ಕಳೀತಾ ಇದ್ದಾರೆ. ಏನೋ ಸೇವೆಗಳನ್ನು ಮಾಡಿಕೊಂಡಿದ್ದಂಥ ಕುಟುಂಬ, ಬೆಸ್ಕಾಮಿಂದ ನಿವೃತ್ತಿ ಹೊಂದಂಥವ್ರು ಬಂದಂಥ PF ಅಮೌಂಟನ್ನು ಜನಸೇವೆಗೆ ಕೊಡ್ತಾ ಇದ್ದಂಥ ಕುಟುಂಬ ಅದು. ಇವತ್ತು ಆ ಕುಟುಂಬ ನೋವಲ್ಲಿದ್ದಾರೆ. ಅದು ನಿಮ್ಮ ಗಮನಕ್ಕೆ ಬರಲಿಲ್ವಾ? ಡಿ ಗ್ಯಾಂಗನ್ನು ಮತ್ತೊಮ್ಮೆ ಕಸ್ಟಡಿಗೆ ಕೊಟ್ಟು ಕೋರ್ಟ್ ಆದೇಶವನ್ನು ಹೊರಡಿಸಿದೆ. 13 ಆರೋಪಿಗಳು ಮತ್ತೆ ಪೊಲೀಸ್ ಕಸ್ಟಡಿಗೆ. 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ಇವತ್ತಿನಿಂದ 5 ದಿನ ಪೊಲೀಸ್ ಕಸ್ಟಡಿ. ಹೇಗಿರುತ್ತೆ ಮುಂದಿನ ಹಂತದ ತನಿಖೆ? A1 ಪವಿತ್ರ, A2 ದರ್ಶನ್, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನು, A10 ವಿನಯ್, A11 ನಾಗರಾಜ್, A12 ಲಕ್ಷ್ಮಣ್, A3 ದೀಪಕ್, A14 ಪ್ರದೋಷ್, A16 ಕೇಶವ ಮೂರ್ತಿಗೆ ಕಸ್ಟಡಿಗೆ ಕೊಟ್ಟು 42ನೇ ACMM ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ. ಈಗೆಲ್ಲರೂ ಕೂಡ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಿದ್ದಾರೆ. ಮುಂದಿನ 5 ದಿನ ಅಂದರೆ ಇವತ್ತಿನಿಂದ ಲೆಕ್ಕ 5 ದಿನ ಡ್ರಿಲ್ ಮೇಲೆ ಡ್ರಿಲ್ ನಡೆಯುತ್ತೆ. ಆತ ಎಷ್ಟು ನೋವು ತಿಂದಿದ್ದ ಆ ಕ್ಷಣ ಈ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾರೋ ಹೇಳ್ತಾ ಇದ್ರು ಕರೆಂಟ್ ಶಾಕ್ ಹೇಗೆ ಕೊಟ್ಟರು ಅಂತೇಳಿ. ನೀರನ್ನ ಬಿಸಿ ಮಾಡ್ತಾರಲ್ಲ, ವಾಟರ್ ಹೀಟರ್ನಿಂದ ಆತನ ಸುಟ್ಟು ಅದರಿಂದನೇ ಶಾಕ್ ಕೊಟ್ಟು ಆತನನ್ನು ಭರ್ಭರವಾಗಿ ಕೊಲೆ ಮಾಡಿದ್ದಾರೆ. ಅದನ್ನು ಕಣ್ಣಾರೆ ಕಂಡಾಗ ನಿಮಗೆ ನೋವಾಗಲಿಲ್ಲ ಅಲ್ವಾ? ನಿಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡಿಲ್ಲ ಅಲ್ವಾ? ಈಗ ಮಾಡಿದ ತಪ್ಪಿಗೆ ಕಣ್ಣಲ್ಲಿ ನೀರು ಕೂಡ ಬರುತ್ತೆ, ಬೇಸರ ಕೂಡ ಆಗುತ್ತೆ, ನೋವಲ್ಲೂ ಕೂಡ ಕಾಲ ಕಳೀತೀರಿ. ಕಾಲ ಕಳೆಯೋದಕ್ಕೆ ಅಂತೇಳಿ ಜೈಲಿದೆ, ಅಲ್ಲಿ ಕಾಲವನ್ನು ಕಳೆಯೋದಕ್ಕೆ ಅವಕಾಶ ಕೂಡ ಇದೆ. ಚರ್ಚೆನ ಶುರು ಮಾಡೋಣ. ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ನಮ್ಮೊಂದಿಗೆ ವಕೀಲರಾಗಿರುವಂಥ ವಾಸುದೇವರಾವ್ ಅವರು, ವಕೀಲರಾಗಿರುವಂಥ ಲೋಹಿತ್ ಕುಮಾರ್ ಅವರು, ಅದೇ ರೀತಿಯಾಗಿ ವಕೀಲರಾಗಿರುವಂಥ ಸುನಿಲ್ ಕುಮಾರ್ ಅವರು ನಮಗೆ ಹೊರಗಿನಿಂದ ಜಾಯ್ನ್ ಆಗಿದ್ದಾರೆ. ಜಮ್ಮುವಿನಿಂದ ನಮ್ಮೊಂದಿಗೆ ವಿಧಿ ವಿಜ್ಞಾನ ತಜ್ಞರಾಗಿರುವಂಥ ದಿನೇಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನೀಗ ಲೋಹಿತ್ ಅವ್ರನ್ನ ಒಂದು ಪ್ರಶ್ನೆ ಮಾಡಬೇಕು. ಲೋಹಿತ್ ಅವರು ಇವತ್ತು ಗೃಹ ಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅವರೇ ಹೇಳ್ಬಿಡ್ತಾರೆ. ಏನು ಸರ್, ಏನು ಮನವಿ ಮಾಡ್ಕೊಂಡಿದ್ದೀರಿ? ಸರ್, ನನ್ನ ಮನವಿ ಮೊದಲನೇ ದಿನವೇ, ಅಂದರೆ ಈ ಪ್ರಕರಣ ಆಗಿದ್ದು ಮೊದಲನೇ ದಿನವೇ ನಾನು ಹೇಳ್ಕೊಟ್ಟೆ. ಅಂದರೆ ಈ ಏನು ಡಿ ಬಾಸ್ ಅಸೋಸಿಯೇಷನ್, ಫ್ಯಾನ್ಸ್ ಅಸೋಸಿಯೇಷನ್ ಇದೆ, ಇದನ್ನು ರದ್ದು ಮಾಡಿ. ಸಮಾಜದಲ್ಲಿ ಇದು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ ಇದ್ದಾವೆ. ಸೊ ಹಾಗಾಗಿ ಇದನ್ನು ನೀವು ಮಾಡಬೇಕು, ಬ್ಯಾನ್ ಮಾಡಬೇಕು ಅಂತ ಹೇಳಿದೆ. ತದನಂತರ ಅದಕ್ಕೆ ಏನು ರಿಪ್ಲೈ ಬರಲ್ಲ. ಅದಾದಮೇಲೆ 2ನೇ ದಿನ ಸ್ಟೇಷನ್ ಮುಂದೆ ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗುತ್ತೆ, ಪೆಂಡಾಲ್ಗಳ್ನ ಹಾಕ್ತಾರೆ, ಟೆಂಟ್ಗಳು ಹಾಕ್ತಾರೆ, ಇನ್ವೆಸ್ಟಿಗೇಷನ್ ಯಾವುದೋ ರೀತಿಲಿ ಹೋಗುತ್ತೆ. ಮೊದಲನೇ ದಿನ ಯಾರೋ ಒಬ್ಬ ವಹಿಸ್ಕೊಂಡು ಮಾತಾಡ್ತಾನೆ, ಕೊಲೆ ಆಗಿದ್ದು ಪರವಾಗಿಲ್ಲ, ನಾವು ಅವ್ರನ್ನೇ ಬೆಂಬಲ ಮಾಡ್ತೀವಿ ಅಂತ ಹೇಳಿ ಫ್ಯಾನ್ ಅಸೋಸಿಯೇಷನಲ್ಲಿ. 2ನೇ ದಿನ ಏನಾಗುತ್ತೆ, 100 ಜನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು 1000 ಜನ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ನನ್ನ ಬೇಡಿಕೆ ಏನು ಅಂದರೆ, ಈ ಅಸೋಸಿಯೇಷನ್ನ ಪ್ರೆಸಿಡೆಂಟ್, ಚಿತ್ರದುರ್ಗದಲ್ಲಿರುವಂಥ ಪ್ರೆಸಿಡೆಂಟು, ಆತ ಅವ್ರನ್ನ ಅಪಹರಣ ಮಾಡ್ಕೊಂಡು ಬರ್ತಾರೆ. ಅಲ್ಲ, ಇದು ರೇಣುಕಾ ಸ್ವಾಮಿಯ ಕೂಡ ಇವರೆಲ್ಲ ಬಳಗ ಮಾಡ್ಕೊಂಡಿದ್ರು ಅನ್ನೋದು. ಅದೇ ಇವ್ರು ಬಳಗ ಮಾಡ್ಕೊಂಡಿರುವಂತ ಸಮಾಜ ಅಭಿಮಾನಿಯಿಂದ ಅಭಿಮಾನಿಗೋಸ್ಕರ ಅಭಿಮಾನಿಯ ಕೊಲೆ ಅಂತೇಳಿ, ಮತ್ತೊಂದು ಕಡೆ ದುಡ್ಡಿಗೋಸ್ಕರ ಒಬ್ಬನ ಕೊಲೆ ಅಂತೇಳಿ. ಎಕ್ಸಾಕ್ಟ್ಲಿ. ಅಂದ್ರೆ ನೋಡಿ, ಸಂಘ ಪರಿವಾರಗಳು ಏನಕ್ಕೆ ಮಾಡ್ತವೆ ಅಂದ್ರೆ ಒಳ್ಳೆಯ ಕೆಲಸಗಳನ್ನ ಸಮಾಜದಲ್ಲಿ ಮಾಡ್ಕೊಬೇಕು ಅಂತ ಹೇಳಿ. ಈ ಅಸೋಸಿಯೇಷನ್ ಏನು ಮಾಡ್ತಾ ಇದ್ದಾವೆ, ಅಲ್ಲಿರುವಂಥ ಪ್ರೆಸಿಡೆಂಟು ಯಾರೋ ಒಬ್ರು ಅವರ ಪತ್ನಿಗೆ ಏನೋ ಅಂತ ಅಂದಾಗ ಅಲ್ಲಿನ ಪ್ರೆಸಿಡೆಂಟ್ಗೆ ಫೋನ್ ಮಾಡ್ತಾನೆ ಈತ, ಮಾಡಿಬಿಟ್ಟು ಅವ್ರನ್ನ ಹುಡುಕು ಕರ್ಕೊಂಬ ಅಂತ ಹೇಳಿ. ಸೊ ಈ ಅನ್ಫುಲ್ ಆಗಿಲ್ವಾ? ಈ ಅಸೆಂಬ್ಲಿಯಲ್ಲಿ, ಅಸೋಸಿಯೇಷನಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ನಡೀತಿಲ್ವಾ?
ಕಣ್ಣು ಕಾಣ್ತದೆ. ಯಾಕೆ ಸರ್ಕಾರ ಯಾರೋ ಒಬ್ರು ಪತ್ರ ಬರೆದು ಯಾರೋ ಒಬ್ರು ಹೇಳೋ ತನಕ ಕಾಯ್ತಿದ್ದೀರಿ? ಇದು ಸುಮೋಟೋ, ಕಂಪ್ಲೀಟ್ಲಿ ಇದು ಇಲ್ಲಿಗಲ್ ಅಸೋಸಿಯೇಷನ್. ಇದು ಇವತ್ತು ಅಲ್ಲಿರೋಂಥ ಯುವಕರು 25 ವರ್ಷದ 28 ವರ್ಷದ ಒಳಗಡೆ ಇರೋರು, ಅವ್ರಿಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಸಿನಿಮಾದಲ್ಲಿ ನೋಡಿರೋಂಥ ದರ್ಶನವನ್ನ ಫಾಲೋ ಮಾಡೋಕೆ ಹೊರ್ತಿದ್ರು ಹೊರತು ವೈಯಕ್ತಿಕವಾಗಿ ಆತನ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಅಮಾಯಕ ಮಕ್ಕಳು ಇದರಿಂದ ಹಾಳಾಗ್ತಿದ್ದಾರೆ. ಮೊದಲು ಈ ಅಸೋಸಿಯೇಷನ್ ಸ್ಟಾಪ್ ಆಗಬೇಕು, ಇದನ್ನ ರದ್ದು ಮಾಡಬೇಕು ಅಂತ ಹೇಳಿ ನಾನು ಮನವಿ ಕೊಟ್ಟಿದ್ದೀನಿ ಸರ್. ಒಂದು ವಿಚಾರ ತಿಳಿಸ್ಬಿಡ್ತೀನಿ ಎಲ್ರಿಗೂ ಕೂಡ. ಈ ಅಭಿಮಾನಿಗಳೇ ನಮಗೆ ದೇವರು ಅಂತ ಹೇಳಿ ತುಂಬ ಜನ ಕರೆದಿದ್ದಾರೆ. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಇರ್ಬೋದು, ಅಣ್ಣವ್ರು ಇರ್ಬೋದು, ಎಲ್ಲರೂ ಕೂಡ. ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕರಿಗೋಸ್ಕರ ತಾವು ಬದಲಾವಣೆ ಆಗ್ತಾರಂತೆ. ಹೌದು. ಆದರೆ ಒಂದು ವಿಚಾರ ಯಾರೋ ಹೇಳ್ತಾ ಇದ್ರು, ಡಾಕ್ಟರ್ ರಾಜ್ಕುಮಾರ್ ಅವರು ಏರ್ಪೋರ್ಟ್ನಲ್ಲಿ ಬಂದಾಗ ಅವರು ಪಂಚೆ ಬಿಟ್ಟು ಪ್ಯಾಂಟ್ ಹಾಕ್ಕೊಂಡಿದ್ರಂತೆ. ಆವಾಗ ಒಬ್ಬ ಅಭಿಮಾನಿ ಇದ್ದವನು, ನೀವು ಪ್ಯಾಂಟ್ ಹಾಕ್ಕೊಂಡಿದ್ರೆ ನೀವು ರಾಜ್ಕುಮಾರ್ ಅವರು ಅಲ್ವಾ ಅಂತೇಳಿ. ಹೌದು, ನಾನು ರಾಜ್ಕುಮಾರೇ, ನಿಮ್ಮ ನೆಚ್ಚಿನ ನಟ, ನಾನೇ ಫಿಲಮಲ್ಲಿ ಆ್ಯಕ್ಟ್ ಮಾಡೋದು ಅಂತೇಳಿ. ಯಾಕೆ ಈ ಪ್ರಶ್ನೆ ಮಾಡಿದ್ರಿ ಅಂತಂದಾಗ, ನನಗೆ ನೀವು ಪಂಚನಾಗಿದ್ರೇ ನಮಗೆ ನೀವು ಚಂದ ಕಾಣೋದು, ರಾಜ್ಕುಮಾರ್ ಅವ್ರ ಥರ ಕಾಣೋದು, ಪ್ಯಾಂಟಲ್ಲಿದ್ದರೆ ರಾಜ್ಕುಮಾರ್ ಅವ್ರ ಥರ ಕಾಣೋದಿಲ್ಲ ಅಂತ ಹೇಳಿದ್ರಂತೆ. ಅವತ್ತಿನಿಂದ ಕಡೆಯ ಗಳಿಗೆವರೆಗೂ ಕೂಡ ಅವರು ಪಂಚೆಲ್ಲ ಇದ್ರಂತೆ. ಅಭಿಮಾನಿಗಳು ನೆಚ್ಚಿನ ನಾಯಕ ನಟರಿಗೋಸ್ಕರ ಬದಲಾವಣೆ ಆಗ್ತಾರಂತೆ. ಅದೇ ರೀತಿಯಾಗಿ ಅಭಿಮಾನಿಗಳಿಗೋಸ್ಕರ ಕೂಡ ನಾಯಕರು ಬದಲಾವಣೆಗಳಾದಂಥ ಉದಾಹರಣೆಗಳು ಅದು ಅಣ್ಣವರು. ಅಂತಹ ಒಂದು ಅಭಿಮಾನಿಗಳು. ಇಲ್ಲಿ ಚರ್ಚೆನ ಮುಂದುವರಿಸೋಣ. ಅದೆಲ್ಲ ನಾನು 18 ವರ್ಷದಿಂದ ಈ ಕ್ರಿಮಿನಲ್ ಕೇಸ್ಗಳನ್ನ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀನಿ. ಇಂಥ ಒಂದು ಬ್ರೂಟಲ್ ಮರ್ಡರ್ ಆಗಿದೆ ಅಂತಂದ್ರೆ, ಅಂದ್ರೆ ಮನುಷ್ಯನ ಇದು ರೇರೆಸ್ಟ್ ಆಫ್ ರೇರ್ ಕೇಸ್ ಅಂದ್ರೂ ನಾವು ಕೂಡ ಪರಿಗಣಿಸಬಹುದು. ಯಾಕೆಂದ್ರೆ ಅಲ್ಲಿ ಆಗಿರುವಂತ ಘಟನೆ, ಇವತ್ತು ಕೋರ್ಟಲ್ ಸ್ಫೋಟಕ ಆಗಿರುವಂತ ಮಾಹಿತಿ ಕರೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಯಾರಿಗೆ ಮಾಡ್ತಾರೆ? ಇದನ್ನ ಸಿನಿಮಾ ಕೆಟ್ಟೋಯ್ತಾ? ಒಂದು ಬಾಡಿ, ಒಂದು ಕಿರ್ಚಿಗೆ ಆ ಹುಡುಗ ಕಿರ್ಚ್ತಾನಲ್ಲ, ಅದಕ್ಕಾದ್ರೂ ಕರುಣೆ ಬರ್ಲಿಲ್ವಾ? ಆಗ್ಲಿ ದರ್ಶನ್ ಅವರು ಅವರ ಒಂದು ಹೇಳಿಕೆ ಮೇಲೆ ಬರ್ತಾ ಇದ್ದಾರೆ. ಅಂದ್ರೆ ನಾನು ಹೊಡೆದೇ ಇಲ್ಲ, ನಾನು ಡೇಟ್ ಹೊಡೆದೆ, ನಾನು ನಿಂತಿರ್ಲಿಲ್ಲ. ಅಭಿಮಾನಿಗಳಂತ ಹೇಳ್ಕೊಂಡು ಬರ್ತಾರಲ್ಲ, ಅದಕ್ಕಿಂತ ದಡ್ಡತನ, ಅದಕ್ಕಿಂತ ಹುಚ್ಚುತನ ಬೇರೊಂದು ಇಲ್ಲ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.